ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಐಮ್ ನಂದಿನಿ. ಲಾಸ್ಟ್ ಆಗಿ ನಾನು ವ್ಲಾಗ್ನ ಎಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ದೆ ನೋಡಿ, ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಲಾಸ್ಟ್ ಟೈಮು ಕುತ್ತಾರ್ಗೆ ಹೋಗಿದ್ವಿ. ಅದಾದಮೇಲೆ ಅದೇ ಕಾರಲ್ಲಿ ಕೃಷ್ಣನ ದೇವಸ್ಥಾನ ಉಡುಪಿಯಲ್ಲಿದೆ ನೋಡಿ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ದರ್ಶನ ಮಾಡೋಕ್ಕಾಗಿಲ್ಲ, ಯಾಕಂದರೆ ಪಾಸ್ ಮಾಡಿದ್ರು ಕ್ಯೂ. ಇನ್ನು ನಾವು ವೇಟ್ ಮಾಡೋಕ್ಕಾಗಲ್ಲ ಅಂತ ಹೊರಗಿಂದನೇ ದರ್ಶನ ಮಾಡ್ಕೊಂಡು ಬಂದ್ವಿ. ಬಟ್ ನಮ್ಮ ಯಜಮಾನ್ರು ಮಾತ್ರನೇ ಹೋಗಿ ಊಟ ಮಾಡ್ಕೊಂಡು ಬಂದರು. ಸೊ ಹೊರಗಡೆಯಿಂದ ಹೇಗಿದೆ ವ್ಯೂ ಅನ್ನೋದು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ನಾವು ಹೋಗಿದ್ದೆಲ್ಲ ದೇವಸ್ಥಾನದಲ್ಲೂ ದರ್ಶನ ಆಯಿತು, ಬಟ್ ಇಲ್ಲಿ ತುಂಬ ರಶ್ ಇತ್ತು, ಒಳಗಡೆ ಕೂಡ ಬಿಡ್ತಾ ಇರಲಿಲ್ಲ. ಇನ್ನು ತುಂಬ ಹೊತ್ತು ಆಗುತ್ತೆ ಅಂತ ನಾವು ಅಲ್ಲಿ ವೇಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಯಾಕಂದರೆ ಕಾರು ನಾವು ಹೈರ್ ಮಾಡಿದ್ದು ಆ ಡೇಗೆ ಮಾತ್ರನೇ. ಹಂಗಾಗಿ ಅದು ಮುಗಿಸ್ಕೊಂಡು ನೆಕ್ಸ್ಟು ನಾವು ಬೀಚಿಗೆ ಹೋಗೋಣ ಅಂದ್ಬಿಟ್ಟು ಈಗ ಬೀಚ್ ಕಡೆ ಹೋಗ್ತಾ ಇದ್ದೀವಿ, ಮಲ್ಪೆ ಬೀಚು. ಈಗ ನಾವು ಮಲ್ಪೆ ಬೀಚ್ ಎಂಟರ್ ಆಗ್ತಾ ಇದ್ದೀವಿ. ಯಶ್ ಅಂತೂ ತುಂಬ ಎಕ್ಸೈಟೆಡ್ ಆಗಿದ್ದ, ಯಾಕಂದರೆ ಬೀಚ್ ಎಲ್ಲ ನಾವು ಒಕೇಶ್ನಲಿನೇ ನೋಡೋದು. ಒಂದು ಮಂಗಳೂರಿಗೆ ಬರಬೇಕು, ಇಲ್ಲ ಗೋವಾ, ಚೆನ್ನೈ ಆ ಥರ ಹೋಗಬೇಕು. ಸೊ ಬೀಚ್ ನಾವು ರೆಗ್ಯುಲರ್ ಆಗಿ ನೋಡದೇ ಇರೋದ್ರಿಂದ ಯಶ್ಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಸೊ ಇವಾಗ ಅವರು ಡ್ರೆಸ್ಸಸ್ ಎಲ್ಲ ತಂದಿದ್ರು, ಸ್ವಿಮ್ಮಿಂಗ್ ಅಂತಾನೆ ಬರುತ್ತೆ, ಬೀಚಲ್ಲಿ ಆಡೋದಕ್ಕೆ ಸ್ಪೇರ್ ಡ್ರೆಸ್ಸಸ್ ಎಲ್ಲ ತೊಗೊಂಡು ಬಂದಿದ್ರು. ನಾನು ಯಾವುದು ಸ್ಪೇರ್ ಡ್ರೆಸ್ ತೊಗೊಂಡು ಬಂದಿಲ್ಲ, ಹಂಗಾಗಿ ನಾನೇನು ನೀರಲ್ಲಿ ಇಳ್ದಿಲ್ಲ. ಸೊ ಅವ್ನು ಮಾತ್ರನೇ ಫುಲ್ಲು ಆ ಮಣ್ಣು ನೋಡಿದ ತಕ್ಷಣವೇ ಹೋಗಿ ಜಂಪ್ ಮಾಡೋದು, ಆಡೋದು, ನೀರು ಹಾಕೋದು ಇದೆಲ್ಲ ತುಂಬ ಮಾಡ್ತಾಯಿದ್ದ. ನಾನು ಇವ್ರ ಲಗೇಜು, ಶೂಸು ಎಲ್ಲ ಇಟ್ಕೊಂಡು ನಿಂತ್ಕೊಂಡಿದ್ದೆ. ಸೊ ಸ್ವಲ್ಪ ಮಾತ್ರನೇ ಕಾಲಷ್ಟೇ ವೆಟ್ ಮಾಡಿಕೊಂಡೆ, ಮತ್ತು ನಾನು ಫುಲ್ಲು ಒಳಗಡೆ ಹೋಗಿಲ್ಲ, ಯಾಕಂದರೆ ಸ್ಪೇರ್ ಡ್ರೆಸ್ ತಂದಿಲ್ಲ. ಮತ್ತು ಇದು ಉಪ್ಪು ನೀರಾಗಿರೋದ್ರಿಂದ ಡ್ರೆಸ್ ಎಲ್ಲ ಮತ್ತೆ ಸಾಲ್ಟಿ ಅನಿಸುತ್ತೆ. ಪ್ಲಸ್ ಆ ಮರಳು ಏನಿರುತ್ತೆ ಅದೆಲ್ಲ ಪ್ಯಾಂಟ್ ಒಳಗಡೆ ಎಲ್ಲ ಹೋಗುತ್ತೆ. ಹಾಗಾಗಿ ನಾನು ಪೂರ್ತಿ ಏನು ಇಳಿಯೋಕ್ಕೆ ಹೋಗಿಲ್ಲ, ಜಸ್ಟ್ ಕಾಲಷ್ಟೇ ವೆಟ್ ಮಾಡಿಕೊಂಡೆ. ಇದು ನೋಡಬೇಕಾದ್ರೇ ತುಂಬ ಚಂದ ಅನಿಸುತ್ತೆ. ಮತ್ತು ಇಲ್ಲೆಲ್ಲ ಆಡಬೇಕು ಅಂತ ಆಸೆ ಇದ್ದರೂ ಕೂಡ ಸ್ಪೇರ್ ಡ್ರೆಸ್ ತಂದಿಲ್ಲ, ಹಾಗಾಗಿ ನಾನು ಆಡೋಕ್ಕಾಗಿಲ್ಲ. ಮತ್ತು ನನಗೆ ಪ್ರಾಪರಾಗಿ ರೂಮೆಲ್ಲ ಇರಬೇಕು ಚೇಂಜ್ ಮಾಡೋಕ್ಕೆ. ಸೊ ಎಲ್ಲಂದರೆ ಅಲ್ಲಿ ಚೇಂಜ್ ಮಾಡೋದು ನನಗದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಏನೂ ಆಡೋಕ್ಕೆ ಹೋಗಿಲ್ಲ. ಬಟ್ ಯಶ್ ಮಾತ್ರನೇ ಓಡೋದು, ಇಲ್ಲಿಂದ ಮೇಲಿಂದ ಹೋಗೋದು, ತಿರ್ಗಾ ಒಳಗೆ ಹೋಗಿ ಆಡೋದು, ಸೊ ಇಂಥದ್ದೆಲ್ಲ ಮಾಡ್ತಾಯಿದ್ದ ತುಂಬ. ಅವನ ಜೊತೆಗೆ ಅವರಪ್ಪ ಕೂಡ ಸೇರಿಕೊಂಡು ಒಂದು ಸಮಕ್ಕೆ ಆಡ್ತಾಯಿದ್ರು. ಅವ್ರಿಗೂ ಇಂಥದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ನೀರಂದರೆ ಬೇಸಿಕಲಿ ಇಬ್ಬರಿಗೂ ತುಂಬ ಇಷ್ಟ. ನಮ್ಮ ಯಶ್ಗೆ ಸ್ವಿಮ್ಮಿಂಗ್ ಕಲಿಸಿದ್ದು ಅಂದ್ರೇ ಅವರಪ್ಪನೇ ಕಲಿಸಿದ್ದು. ಸುಮಾರು ಒಂದು 2.5 ವರ್ಷದಿಂದ ಕೂಡ ಅವನ್ನ ಕರ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಎಲ್ಲ ಕಲಿಸಿದ್ದು. ಸೊ ಹಾಗಾಗಿ ನನಗೇನು ಭಯ ಆಗಲ್ಲ, ಕಂಪ್ಲೀಟಾಗಿ ಸ್ವಿಮ್ ಮಾಡ್ತಾನೆ ಇವಾಗ. ಸೊ ನೀರಲ್ಲಿ ಬೀಳೋದಕ್ಕೆ ನನಗೆ ಅಂತ ಏನು ಭಯ ಇರೋದಿಲ್ಲ. ಸ್ವಿಮ್ಮಿಂಗು ಮಕ್ಕಳಿಗೆ ಕಲಿಸೋದು ತುಂಬ ಇಂಪಾರ್ಟೆಂಟು. ಸೊ ಇಂಥ ಜಾಗದಲ್ಲೆಲ್ಲ ನಾವು ಬಿಡಬೇಕಾದ್ರೆ ಭಯ ಇಲ್ಲದೆ ಬಿಡ್ಬೋದು. ಸೊ ನೀರಿನ ಅಲೆ ನೋಡ್ತಾ ಇದ್ರೆ ಎಷ್ಟು ಚಂದ ಅನಿಸುತ್ತೆ ಅಂದರೆ ಅಷ್ಟು ಚಂದ ಅನಿಸುತ್ತೆ. ನಾನು ಒಂದು ಸ್ವಲ್ಪ ಹೊತ್ತು ಮಾತ್ರನೇ ಅಲ್ಲಿ ವೇಟ್ ಮಾಡ್ಕೊಂಡು ನಿಂತಿದ್ದೆ. ಆಮೇಲೆ ನೀವು ಆಡ್ಕೊಂಡು ಬನ್ನಿ ಅಂದ್ಬಿಟ್ಟು ಅಲ್ಲಿ ಒಂದು ಜಾಗ ಇದೆ ನೋಡಿ, ಹೋಟೆಲ್ಸ್ ಎಲ್ಲ ಇರುತ್ತೆ, ಅಲ್ಲಿ ಹೋಗಿ ನಾನು ಕುತ್ಕೊಂಡಿದ್ದೆ. ಯಾಕಂದರೆ ತುಂಬ ಬಿಸಿಲಿತ್ತು, ಆ ಬಿಸಿಲಲ್ಲಿ ನನಗೆ ಅಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಪ್ಲಸ್ ಇವ್ರ ಶೂಸು, ಚಪ್ಪಲು ಎಲ್ಲ ಇದೆ ಅಲ್ಲ, ಅದನ್ನೆಲ್ಲ ಕಾಯ್ಕೊಂಡು ಬಿಸಿಲಲ್ಲಿ ಯಾರು ಕುತ್ಕೋತಾರೆ ಅಂತ ಎಲ್ಲ ತೊಗೊಂಡು ಬಂದು ಒಂದು ಸೈಡಲ್ಲಿ ನೆರಳು ಇರುತ್ತಲ್ಲ, ಅಲ್ಲಿ ನೆರಳು ಕೂಡ ಇಲ್ಲ, ಅಲ್ಲಿ ಕೂಡ ತುಂಬ ಬಿಸಿಲಿತ್ತು. ಬಟ್ ಆದರೂ ಎಲ್ಲಿ ಸ್ವಲ್ಪ ನೆರಳಿದೆ ಅಲ್ಲಿ ಹೋಗಿ ಕುತ್ಕೊಂಡಿದ್ದೆ. ಬಟ್ ಇವ್ರು ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡಿದರು. ಇಂಥ ಜಾಗಕ್ಕೆಲ್ಲ ಬಂದರೆ ತುಂಬ ಜನ ಇದ್ದರೆ, ಮೈನ್ ಫ್ರೆಂಡ್ಸ್, ರಿಲೇಟಿವ್ಸ್ ಇಂಥ ಜನ ಎಲ್ಲ ಇದ್ದರೆ ಜೊತೆಗೆ ಬಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಎಂಜಾಯ್ ಮಾಡ್ತಾ ಇದೆಯಾ? ಹಾಂ, ಇರು ಒಂದು ಸ್ವಲ್ಪ. ಇವಾಗ ಬರ್ತದೆ ನೋಡಿ, ಅಲ್ಲಿ ಬರ್ತದೆ, ದೊಡ್ಡ ಅಲೆ ಬರ್ತಾ ಇದೆ. ದೊಡ್ಡ ಅಲೆ ಬರ್ತಾ, ಅಲ್ಲಿ ದೊಡ್ಡ ಅಲೆ ಹಿಂದೆ ನೋಡು.
ಅವ್ನು ನೋಡಿ ಯಶು ಯಶು ಏಯ್ ಸೊ ನೋಡಿ ನಾನು ಹೇಳಿದ್ನಲ್ಲ ನನಗೆ ಒಂದು ಸ್ಪೇಸಲ್ಲಿ ಕೂತಿದೆ ಅಂತ, ಅಲ್ಲಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಮರಳು ಬಿಸಿಲು ಹೆಂಗಿದೆ ಅಂದರೆ ಅಷ್ಟು ಬಿಸಿಲು ಹೊಡಿತಾ ಇದೆ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಅಲ್ಲಿ ನಾನು ನೆರಳಲ್ಲಿ ಕೂತಿದ್ರು ಕೂಡ ತುಂಬ ಸೆಕೆ ಹಬೆ ಎಲ್ಲ ಫೀಲ್ ಆಗ್ತಾ ಇತ್ತು. ಇದಾದ್ಮೇಲೆ ಅವ್ರು ಹೋಗಿ ಸ್ನಾನ ಮಾಡ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಮತ್ತೆ ನಾವು ರೂಮಿಗೆ ಹೋಗ್ತೀವಿ. ಸೊ ಹೋಗ್ಬೇಕಾದ್ರೆ ತುಂಬ ಲೇಟ್ ಆಗುತ್ತೆ. ಆಲ್ರೆಡಿ ಇವಾಗ 5:30 ಆಗಿಬಿಟ್ಟಿದೆ. ಸೊ ನಾವು 5:30 ಬಿಡಬೇಕು ಅಂದರೆ ಆಲ್ಮೋಸ್ಟ್ ಅಲ್ಲಿಂದ ಒಂದು 3.5-4 hours ಜರ್ನಿ ಇದೆ. ಸೊ ಕತ್ಲೆ ಆಗ್ಬಿಡ್ತು. ಸರಿ ಹಸಿವು ಆಗ್ತಾ ಇದೆ ಅಂದ್ಬಿಟ್ಟು ಅಲ್ಲಿರುವಂಥ ಒಂದು ಹೋಟ್ಲಲ್ಲಿ ಸ್ಟಾಪ್ ಮಾಡಿದ್ವಿ. ಯಶಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅವನು ಬಜ್ಜಿ ಮತ್ತು ನಾನು ಕಾಫಿ ಎಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ. ನಮ್ಮ ಡ್ರೈವರ್ ಇದ್ದಾರಲ್ಲ ಅವ್ರಿಗೂ ಹಸಿವಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಏನಾದರೂ ತಗೊಳ್ಳೋಣ ಅಂತ ನಿಲ್ಲಿಸಿದ್ದು. ಇಲ್ಲಿ ನೋಡಿ ಯಕ್ಷಗಾನದು ಪಿಕ್ಚರ್ ಎಲ್ಲ ಎಷ್ಟು ಚೆನ್ನಾಗಿತ್ತು. ಸೊ ಹಂಗಾಗಿ ಎಲ್ಲ ಕಡೆ ಒಂದೇ ಥರನೇ ಇತ್ತು. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಸಾರಿ, ನಾನು ಇಷ್ಟು ದಿವಸ ವಿಡಿಯೋನ ರೆಗ್ಯುಲರಾಗಿ ಪೋಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಸೊ ಇನ್ಮೇಲಾದರೂ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಎಷ್ಟು ತನಕ ಸಕ್ಸಸ್ಫುಲ್ಲಾಗಿ ನಾನು ಮಾಡ್ತೀನಿ ಅಂತ, ಬಟ್ ಐ ವಿಲ್ ಡೂ ಮೈ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇವಾಗ ಮತ್ತೆ ಕಾರಲ್ಲಿ ಕೂತ್ಕೊಂಡು ಮತ್ತೆ ಹೊರಡ್ತಾ ಇದ್ದೀವಿ. ಇದಾದಮೇಲೆ ರೂಮಿಗೆ ಹೋಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದು ಬಂದು ನೆಕ್ಸ್ಟ್ ಡೇ ನಾವು ಮತ್ತೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರಿಗೆ ಅಲ್ಲಿ ಬೀಚಲ್ಲಿ ಏನೋ ಕುಡಿದು ಸ್ವಲ್ಪ ಹೊಟ್ಟೆ ಎಲ್ಲ ಅಪ್ಸೆಟ್ ಆಗಿತ್ತು, ಹಾಗಾಗಿ ಸ್ವಲ್ಪ ಡಲ್ ಆಗಿದ್ದಾರೆ. ಈಗ ನಾವು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಆಮೇಲೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇಲ್ಲೇ ಹೊರಗಡೆ ನೋಡಿ, ಇಲ್ಲಿ ಕಾಣಿಕೆ ಎಲ್ಲ ಹಾಕೋ ಥರ ಇದ್ದರೆ ನಾವು ತಗೋಬೋದು. ನಮ್ಗೇನಾದರೂ ದೋಷ ಇದೆ, ಸರ್ಪದೋಷ ಅಂತೆಲ್ಲ ಅನಿಸಿದ್ರೆ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಅಲ್ಲಿ ಬೆಳ್ಳಿದು ಮೊಟ್ಟೆ, ಹಾವಿನ ಥರ ಇರುವಂಥದ್ದು, ನರ ಥರ ಅದೆಲ್ಲ ಇರುತ್ತೆ. ಅದೆಲ್ಲ ಈ ಥರ ಶಾಪ್ಸಲ್ಲಿ ಸಿಗುತ್ತೆ. ಬೇಕಾದರೆ ತೊಗೊಂಡು ಬೇಡ್ಕೊಂಡು ಉಂಡಿಗೆ ಹಾಕಿದರೆ ನಮಗೇನಾದರೂ ದೃಷ್ಟಿ ದೋಷ ಅದೆಲ್ಲ ಇದ್ದರೆ ಅದಕ್ಕೂ ಇರುತ್ತೆ. ಸೊ ನೀವು ಶಾಪ್ ಅವ್ರನ್ನ ಕೇಳಿದರೆ ಅವ್ರು ಹೇಳ್ತಾರೆ. ಅದನ್ನು ತೊಗೊಂಡೋಗಿ ಪೇಪರ್ ಸಮೇತನೇ ಉಂಡಿಗೆ ಹಾಕಬೇಕು. ಸೊ ನಾವು ದೃಷ್ಟಿ ದೋಷಕ್ಕೆ ಅಂತ ತೊಗೊಂಡು ಹಾಗೆ ನಮ್ಮ ಯಜಮಾನಿಗೆ ಹಸಿವಾಗ್ತಾ ಇತ್ತು ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ತೊಗೊಂಡ್ವಿ. ಇಡ್ಲಿ ಮತ್ತು ಚಿತ್ರಾನ್ನ. ಸೊ ಅವ್ರಿಗೆ ತಿನ್ನೋಕೆ ಆಗ್ತಾ ಇರಲಿಲ್ಲ, ಬಟ್ ಆದರೂ ಸ್ವಲ್ಪ ಸುಸ್ತಾಗಿದ್ದರಿಂದ ತಿನ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ತಿಂದ್ಬಿಟ್ಟು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಹೊರಗಡೆ ಮಾತ್ರನೇ. ಇದು ಬಂದ್ಬಿಟ್ಟು ಅರ್ಚನೆ ಚೀಟಿ 20 rupeesದು ಕೊಡ್ತಾರೆ. ಅದು ತೊಗೊಂಡೋದ್ರೆ ಅಲ್ಲಿ ಉತ್ತದ ಮಣ್ಣು ಕೊಡ್ತಾರೆ. ಸೊ ನಮ್ಗೆ ಉತ್ತದ ಮಣ್ಣು ಬೇಕು ಅಂದರೆ ಅರ್ಚನೆ ಚೀಟಿ ತೊಗೊಂಡೋಗಿ ಕೊಟ್ರೇ ಕೊಡೋದು. ಇದಾದಮೇಲೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಹೊರಗೆ ಬಂದ್ವಿ. ಇಲ್ಲಿ ಏನು ನೀರಿದೆ ನೋಡಿ, ಕಲ್ಯಾಣಿ. ಸೊ ಇಲ್ಲಿ ನಾವು ಕಲ್ಲು ಮೇಲೆ ಕಲ್ಲಿಟ್ಟರೆ ನಾವು ಮನೆ ಕಟ್ತೀವಿ ಅನ್ನೋದು ಒಂದು ನಂಬಿಕೆ. ಹಂಗಾಗಿ ಯಶ್ ಕೂಡ ಮಾಡ್ತಾ ಇದ್ದಾನೆ. ಯಶು ನಾನು ಇಬ್ಬರು ಸೇರಿಕೊಂಡು ಪ್ರತಿ ಸಲ ಇಲ್ಲಿ ಬಂದಾಗ ಮಾಡ್ತೀವಿ. ನಮ್ಮ ನಂಬಿಕೆ ಏನಿರುತ್ತೆ ನೋಡಿ, ಅದು ನಿಜ ಆಗಬೇಕು ಅಂತ ಅಂದರೆ ನಾವು ಈ ರೀತಿ ದೇವರಲ್ಲಿ ಬೇಡ್ಕೋತೀವಿ. ಹಾಗೆ ಅಫ್ಕೋರ್ಸ್ ನಮ್ಮದು ಏನಿರುತ್ತೆ ಅದು ಪ್ರಯತ್ನ ಕೂಡ ನಾವು ಮಾಡಲೇಬೇಕಾಗುತ್ತೆ. ಆವಾಗಲೇ ಯಾವುದೇ ಒಂದು ಕೆಲಸ ಆಗಲಿ, ಯಾವುದೇ ಒಂದು ಆಸೆ ಆಗಲಿ ನಾವು ಈಡೇರಿಸ್ಕೊಳ್ಳೋಕ್ಕಾಗೋದು. ಜೊತೆಗೆ ದೇವ್ರ ಬಲ ಇರುತ್ತೆ ಅನ್ನೋದು ಒಂದು ನಂಬಿಕೆ ಇರೋದ್ರಿಂದ ನಾವು ಪ್ರತಿ ಸತಿ ಬಂದಾಗ ಇಲ್ಲಿ ಮಾಡ್ತೀವಿ. ಇದಾದಮೇಲೆ ನಾವು ಇಲ್ಲಿಂದ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಕುಕ್ಕೆಯಲ್ಲಿ ಹತ್ರ ಇರುವಂಥ ಕೊರಗಜ್ಜ ದೇವಸ್ಥಾನ. ಸೊ ಸುಮಾರು ಒಂದು ಸ್ವಲ್ಪ ಹೊತ್ತು ಮಾತ್ರನೇ ನಿಮಗೆ ಟ್ರಾವೆಲಿಂಗ್ ಇರುತ್ತೆ, ಜಾಸ್ತಿ ಏನಿರಲ್ಲ. ಅಲ್ಲಿಂದ ಒಂದು 150 rupees ಏನೋ ತಗೋತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನಮಗೆ ಹೋಟ್ಲಲ್ಲಿ ಡ್ರಾಪ್ ಮಾಡೋಕ್ಕೆ 150 rupees ಕೇಳಿದರು. ಆದಿ ಸುಬ್ರಹ್ಮಣ್ಯ ಹೊರಗಡೆನೆ ನಿಮ್ಗೆ ಆಟೋಸ್ ಎಲ್ಲ ಸಿಕ್ಕುತ್ತೆ. ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅವರೇ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತಾರೆ. ನಾವು ಪ್ರತಿ ಸತಿ ಇಲ್ಲಿ ಬಂದಾಗ ಕೂಡ ಬರ್ತೀವಿ.
ಇಲ್ಲಿ ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ. ಸೊ ನನಗೂ ಆಗಿದೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಪ್ರತಿ ಸತಿ ಏನಾದರೂ ಹೋದರೆ, ಕುಕ್ಕೆಗೆ ಹೋದರೆ ಈ ಪ್ಲೇಸ್ನ ವಿಸಿಟ್ ಮಾಡೋದು ಮರಿಬೇಡಿ. ಹಾರ್ಡ್ಲಿ ನಿಮ್ಗೊಂದು 15 ಮಿನಿಟ್ಸ್ ತೊಗೋಬೋದು ಆಟೋಲ್ಲಿ. ಸೊ 15 ಮಿನಿಟ್ಸು ಅಲ್ಲ, 10 ಮಿನಿಟ್ಸ್ ಅಂತ ಅನ್ಕೋತೀನಿ. ಸೊ ಅಲ್ಲಿಂದ ನೀವು ಆಟೋ ಅವ್ರಿಗೆ ಹೇಳಿದ್ರೆ ಅವರೇ ಹೋಗಿ ಕರ್ಕೊಂಡೋಗಿ ಬಿಡ್ತಾರೆ. ಈಗ ನೋಡಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಸ್ವಾಮಿ ಕೊರಗಜ್ಜ ಗುಡಿ ಅಂತ ಇದೆ ನೋಡಿ. ಇಲ್ಲಿ ಬಂದು ನಾವು ಪ್ರತಿ ಸತಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ದೇವಸ್ಥಾನ ಇಷ್ಟೇ ಇರೋದು. ಇಲ್ಲಿ ಕೋಲ ಎಲ್ಲ ನಡೆಯುತ್ತೆ. ಸೊ ನಾವು ಈ ಸತಿ ಹೋದಾಗ ಅವತ್ತಿನ ದಿನಾನೇ ಸಂಜೆ ಇತ್ತು. ಸೊ ಬಟ್ ನಮಗೆ ಆಲ್ರೆಡಿ ಬುಕ್ ಆಗಿತ್ತು ಬಸ್ ಅನ್ನೋದ್ರಿಂದ ನಾವು ಅಟೆಂಡ್ ಮಾಡೋಕ್ಕಾಗಿಲ್ಲ. ಇದೇ ಮೊದಲೇ ಗೊತ್ತಿದ್ದಿದ್ರೆ ನಾವು ಬಸ್ ಬುಕ್ ಮಾಡ್ತಾ ಇದ್ದಿರಲಿಲ್ಲ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಹಾಗೆ ಹೋಟೆಲಿಗೆ ಬಂದು ಸ್ವಲ್ಪ ಸ್ವಿಮ್ಮಿಂಗ್ ಕೂಡ ಮಾಡಿಕೊಂಡು ಹಾಗೆ ಚೆಕ್ಔಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಅಪ್ಸೆಟ್ ಆಗಿತ್ತು ಹೆಲ್ತ್ ಅನ್ನೋ ಕಾರಣಕ್ಕೆ ಅವ್ರು ಬಂದಿಲ್ಲ. ನಾನು ಮಾತ್ರನೇ ಸ್ವಲ್ಪ ಸ್ವಿಮ್ಮಿಂಗ್ ಫುಲ್ ನಾವು ಯೂಶಲಿ ಪ್ರತಿ ಸತಿನೂ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಇಲ್ಲಿ ಸ್ವಿಮ್ಮಿಂಗ್ ಮಾಡಿಬಿಟ್ಟು ಆಮೇಲೆ ನಾವು ಬಸ್ 2 o'clock ಇರುತ್ತೆ. ಸೊ ಆ ಬಸ್ ಹತ್ಕೊಂಡು ನಾವು ಬ್ಯಾಂಗ್ಳೂರಿಗೆ ಬರ್ತೀವಿ. ನಮ್ಮ ಕುಕ್ಕಿಗೆ ಬರ್ತಾನೆ ಅಂತಂದರೆ ಈ ಹೋಟೆಲಿಗೋಸ್ಕರನೇ ಬರೋದು. ಸೊ ಇವನು ಇಲ್ಲಿ ಬಂದರೆ ಚೆನ್ನಾಗಿ ಸ್ವಿಮ್ ಮಾಡ್ಬೋದು ಅನ್ನೋ ಕಾರಣಕ್ಕೇ ಇಲ್ಲಿ ಬಂದು ನಾವು ತುಂಬ ಹೊತ್ತು ಇರ್ತೀವಿ. ಆಲ್ಮೋಸ್ಟ್ ಒಂದು 3-4 ಡೇಸ್ ಆದರೂ ಇರ್ತೀವಿ. ಬಟ್ ಸ್ವಿಮ್ಮಿಂಗ್ ಪೂಲಲ್ಲೇ ಮೋಸ್ಟ್ ಆಫ್ ದಿ ಟೈಮ್ ಸ್ಪೆಂಡ್ ಮಾಡೋದು. ಇಲ್ಲಿ ಇಲ್ಲ ಅಂದರೆ ಪಕ್ಕದಲ್ಲಿ ಕುಮಾರಧಾರ ನದಿ ಇದೆ. ಸೊ ನದಿಯಲ್ಲಿ ಕೂಡ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ತೀವಿ. ಯಾಕಂದರೆ ಅವನಿಗೆ ನೀರಂದರೆ ಅಷ್ಟೊಂದು ಇಷ್ಟ. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ, ಒಳ್ಳೆ ಹೋಟೆಲು ಮತ್ತು ಒಳ್ಳೆ ಆಂಬಿಯನ್ಸ್ ಕೂಡ. ಸೊ ಇದು ಆದಿತ್ಯ ನೆಸ್ಟ್ ಅನ್ನೋ ಹೋಟೆಲು ಕುಮಾರಧಾರ ನದಿ ಪಕ್ಕನೇ ಇದೆ. ಆವಾಗಲೇ ತೊಗೊಂಡ್ರಲ್ಲ ಸಾಕು. ಸೊ ಸಿಂಪಲಾಗಿ ರೆಡಿಯಾಗಿದ್ದೀವಿ. ಮುಖ ಎಲ್ಲ ಟ್ಯಾನ್ ಆಗೋಯ್ತು ಚೆನ್ನಾಗಿ ಆಡಿ. ಸೊ ಇವಾಗ ಎಲ್ಲ ಪ್ಯಾಕ್ ಆಗಿದೆ. ಇವಾಗ ಚೆಕ್ಔಟ್ ಮಾಡೋದು. ಸೊ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಚೆಕ್ಔಟ್ ಆದಮೇಲೆ ಫೈನಲ್ ಆಗಿ ಬಸ್ಸಲ್ಲಿ ಕೂತಿದ್ದೀವಿ. ತುಂಬ ಅಂದರೆ ತುಂಬ ಸೆಕೆ, ಹೇಳೋಕ್ಕಾಗಲ್ಲ ಅಷ್ಟೊಂದು ಸೆಕೆ, ಅಷ್ಟೊಂದು ಬೆವರಿದೆ ನನ್ನ ಫೇಸಲ್ಲಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.